ಲಿಂಗಾಯತ ಪಂಚಮಸಾಲಿ ವಕೀಲರ ವೇದಿಕೆ ವಿಜಯಪುರ ವತಿಯಿಂದ ಇವತ್ತಿನ ದಿವಸ ನಾವು ಅನೇಕ ಜನ ವಕೀಲರು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ರಾಜ್ಯಪಾಲರಾಗಿರತಕ್ಕಂಥ ರಾಜ್ಯಪಾಲರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಕರ್ನಾಟಕ ಸರ್ಕಾರವನ್ನು ವಜಾಗೊಳಿಸಬೇಕಂತ ಹೇಳಿ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಮನವಿಯನ್ನು ಅರ್ಪಿಸಿದ್ದೀವಿ. ಕಾರಣ ಏನು ಅಂತಂದರೆ ನಮ್ಮ ಪಂಚಮಸಾಲಿ ಸಮಾಜ ರೈತ ಸಮುದಾಯದ ಸಮಾಜ, ಮುಗ್ಧ ಸಮಾಜ. ನಾವು 3B ಮೀಸಲಾತಿಯನ್ನು ಈಗಾಗಲೇ ಪಡಿತಾ ಇದ್ದರೂ ಕೂಡ ನಾವು ಅವಕಾಶಗಳಿಂದ ಸರ್ಕಾರಿ ನೌಕರಿಗಳಿಂದ ವಂಚಿತರಾಗ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ನಮ್ಮ ಸಮಾಜಕ್ಕೆ ಒಂದು 2A ಅವಕಾಶವನ್ನು ಸೌಲಭ್ಯವನ್ನು ಮೀಸಲಾತಿಯನ್ನು ಕಲ್ಪಿಸಬೇಕಂತ ಹೇಳಿ ಕೂಡಲ ಸಂಗಮದ ಪ್ರಥಮ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಎಲ್ಲ ಪಕ್ಷದ ಮುಖಂಡರೊಂದಿಗೆ ಸರ್ಕಾರಕ್ಕೆ ಅನೇಕ ಬಾರಿ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಅದಕ್ಕೆ ಅಪಾರವಾಗಿರ್ತಕ್ಕಂಥ ಜನಬೆಂಬಲವೂ ಕೂಡ ಇದೆ. ಆದರೆ ಈಗ ಹಲವಾರು ಹಂತಗಳ ಹೋರಾಟ ಮಾಡಿದರೂ ಕೂಡ ನಮ್ಗೆ 2A ಮೀಸಲಾತಿ ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ನಾವು ಬೆಳಗಾವಿಯಲ್ಲಿ ನಡೆಯತಕ್ಕಂಥ ಚಳಿಗಾಲ ಅಧಿವೇಶನಕ್ಕೆ ಶ್ರೀಗಳ ಕರೆ ಕೊಟ್ಟ ಮೂಲಕ ರಾಜ್ಯದ ಮೂಲೆ ಮೂಲೆಗಳಿಂದ ನಾವು 2A ಮೀಸಲಾತಿಯನ್ನು ಕಲ್ಪಿಸಿ ಅಂತ ಹೇಳಿ ಹೋರಾಟ ಮಾಡಲಿಕ್ಕೆ, ಸತ್ಯಾಗ್ರಹ ಮಾಡಲಿಕ್ಕೆ, ಶಾಂತಿಯುತ ಪ್ರತಿಭಟನೆ ಮಾಡಲಿಕ್ಕೆ ತೆರಳುತ್ತಾ ಇದ್ದ ಸಂದರ್ಭದಲ್ಲಿ ಪೊಲೀಸರನ್ನು ಬಳಸಿಕೊಂಡು ಸರ್ಕಾರ ಆಡಳಿತ ಯಂತ್ರ ದುರಾಡಳಿತವನ್ನು ಪ್ರದರ್ಶಿಸಿ ಹೋರಾಟಗಾರರ ಮೇಲೆ ಹಲ್ಲೆಯನ್ನು ಎಸಗಿ ರಕ್ತಪಾತವನ್ನು ಮಾಡಿದೆ. ಹೋರಾಟಗಾರರನ್ನು ಧೈರ್ಯ ಕುಂದಿಸ್ತಕ್ಕಂಥ ಕೆಲಸ ಮಾಡಿದೆ ಮತ್ತು ಅವರು ಗಾಯಾಳುಗಳಾಗಿ ಆಸ್ಪತ್ರೆ ಸೇರತಕ್ಕಂಥದ್ದು ಮಾಡಿದೆ. ಅವರ ಮೇಲೆ ಮೊಕದ್ದಮೆಗಳನ್ನು ಹಾಕಿದೆ. ಈ ಎಲ್ಲಗಳನ್ನು ಖಂಡಿಸಿ ನಾವು ಕರ್ನಾಟಕ ಸರ್ಕಾರದ ದುರಾಡಳಿತವನ್ನು ಖಂಡಿಸಿ ಇವತ್ತಿನ ದಿವಸ ವಿಜಯಪುರ ವಕೀಲರು ನಾವು ರಾಜ್ಯಪಾಲರಲ್ಲಿ ಮನವಿ ಅರ್ಪಿಸ್ತಾ ಇದ್ದೀವಿ. ನನ್ನ ಹೆಸರು ದಾನೇಶ್ ಶೌಟಿ, ನ್ಯಾಯವಾದಿ, ವಿಜಯಪುರ. ಕಚೇರಿ ಮುಂದೆ ಲಿಂಗಾಯತ ಪಂಚಮಸಾಲಿ ವಕೀಲರ ಪರಿಷತ್ ವತಿಯಿಂದ ಮೊನ್ನೆ ನಡೆದ 10ನೇ ತಾರೀಕಿನಂದು ಬೆಳಗಾವಿಯಲ್ಲಿ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಹಕ್ಕೊತ್ತಾಯಕ್ಕೆ ಒತ್ತಾಯಿಸಿ ಹೋರಾಟದಲ್ಲಿ ಲಾಠಿ ಚಾರ್ಜ್ ಅನ್ನು ಮಾಡಿದಂಥ ಸರ್ಕಾರದ ವಿರುದ್ಧ ಮಾನ್ಯ ರಾಜ್ಯಪಾಲರು ಮಧ್ಯೆ ಪ್ರವೇಶಿಸಿ ಈ ಸರ್ಕಾರವನ್ನು ವಿಸರ್ಜನೆ ಮಾಡಬೇಕು, ರಾಜ್ಯಪಾಲರ ಮಧ್ಯೆ ಪ್ರವೇಶ ಮಾಡಬೇಕು. ಯಾಕಂದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ನಾವು ಗುಂಡಾ ರಾಜ್ಯ ಅಂತ ನಾವು ಹೇಳ್ತಾ ಇದ್ದೀವಲ್ಲ, ಅಂತ ಇವತ್ತು ಹೋಗ್ಯದ. ನಮ್ಮ ರಾಜ್ಯದಲ್ಲಿ ಇವಾಗ ಗುಂಡಾ ವರ್ತನೆಗಳು ಚಾಲು ಆಗ್ಯದ. ಯಾಕಂದ್ರೆ ನಾವು ಹಕ್ಕೊತ್ತಾಯ ಇವತ್ತ ನಮ್ಮ ಹಕ್ಕನ್ನು ನಾವು ಕೇಳಕ್ ಹೋದಾಗ ಸರ್ಕಾರ ಪೊಲೀಸ್ ಇಲಾಖೆಯರನ್ನ ಬಿಟ್ಟು ನಮ್ಮ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಿ ಸುಮಾರು 50ಕ್ಕೂ ಜನರು ಗಾಯ ಇದಕ್ಕೆ ಅವ್ರಿಗೆ ಕಾಲು ಮುರಿದಿರ್ಬೋದು, ಅಥವಾ ಏನದು ತಲೆಗೆ ಪೆಟ್ಟಾಗಿರ್ಬೋದು, ಅಥವಾ ಏನದ ಹೊಲಿಗೆ ಬಿದ್ದಾವ, ಆಮೇಲೆ ಕೈ ಮುರಿದಾವ. ಹೀಗಾಗಿ ಹಲವಾರು ಒಂದು 50 ಜನರು ಕೂಡ ಹಾಸ್ಪಿಟಲ್ ಇದಾರೆ. ಅಂಥವ್ರು ಸೂಕ್ತ ಚಿಕಿತ್ಸೆ ಕೊಡಬೇಕು ಮತ್ತು ಮಾರಣಾಂತಿಕ ಹಲ್ಲೆವಾಗಿ ಮಾಡ್ಯಾರ. ಯಾಕಂದ್ರೆ ವಕೀಲರು ಕೂಡ ವಕೀಲರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಎಲ್ಲರ ಮೇಲೆ ಕೂಡ ಹಲ್ಲೆ ಆಗ್ಯದ. ಕೂಡಲೇ ರಾಜ್ಯಪಾಲರು ಮಧ್ಯೆ ಪ್ರವೇಶಿಸಿ ಇಂಥ ಸರ್ಕಾರನ ಒಗಿಬೇಕಂತೇಳಿ ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ನೀಡಲಾಗಿದೆ ವಕೀಲರ ಪರಿಷತ್ ವತಿಯಿಂದ. ಶ್ರೀಶೈಲ್ ಮುಳುಜಿ, ವಕೀಲರು, ವಿಜಯಪುರ. ಮೊನ್ನೆ ನಡೆದಂಥ ಲಿಂಗಾಯತ ಪಂಚಮಸಾಲಿಯ 2A ಮೀಸಲಾತಿಯ ಹೋರಾಟದ ಸಂಘರ್ಷ ಸಮಾವೇಶದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮನವಿ ಸ್ವೀಕಾರ ಮಾಡದೆ ಬರದೇ ಇರುವುದಕ್ಕೆ ಅಲ್ಲಿ ಸೇರಿರುವಂಥ ಎಲ್ಲ ಲಿಂಗಾಯತ ಪಂಚಮಸಾಲಿಯ ವಕೀಲ ಬಾಂಧವರು, ರೈತರು ಹಾಗೂ ರಾಜಕೀಯ ಮುಖಂಡರು ಯಾವುದೇ ಸಂಘರ್ಷಕ್ಕಿಳಿಯದೆ ಹಾಗೂ ವಿಧಾನಸೌಧದ ಮುತ್ತಿಗೆಯನ್ನು ಹಾಕದೆ ವಿಧಾನಸೌಧದಲ್ಲಿರುವಂಥ ಕಿತ್ತೂರು ಚೆನ್ನಮ್ಮ ಹಾಗೂ ಬಸವಣ್ಣನವರ ಮೂರ್ತಿ ಸ್ಥಳಕ್ಕೆ ಹೋಗಿ ಪ್ರತಿಭಟನೆಯನ್ನು ಮಾಡುವ ಮುಖಾಂತರ ಮುಖ್ಯಮಂತ್ರಿಗಳು ನಮ್ಮ ಮನವಿಯನ್ನು ಸ್ವೀಕರಿಸಬೇಕಂತ ಶಾಂತಿಯುತವಾಗಿ ಹೊರಟಿರುವಂಥ ಹೋರಾಟಕ್ಕೆ ಸರ್ಕಾರ ತನ್ನಷ್ಟಕ್ಕೆ ತಾನೇ ಬಂದು ಮುಗ್ಧವಾಗಿರುವಂಥ ರೈತರ ಮೇಲೆ ಮತ್ತು ಮಹಿಳೆಯರ ಮೇಲೆ ಹಾಗೂ ವಕೀಲರ ಸಮುದಾಯದಲ್ಲಿ ಈ ಲಾಠಿ ಚಾರ್ಜನ್ನು ಮಾಡೋ ಮುಖಾಂತರವಾಗಿ ಹೋರಾಟವನ್ನು ಏನು ಹತ್ತಿಕ್ಕುವ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ಸಂಪೂರ್ಣವಾಗಿ ನಾವು ಅದನ್ನು ಖಂಡಿಸ್ತೇವೆ. ಜೊತೆಗೆ ಕಳೆದ 12 ವರ್ಷಗಳಿಂದ ಶಾಂತಿಯುತವಾಗಿ ನಡೆದಿರುವಂಥ ಪ್ರತಿಭಟನೆಗೆ ಸಂಘರ್ಷದ ಮತ್ತು ಕ್ರಾಂತಿಯ ದಾರಿಯನ್ನು ಮಾಡಿಕೊಟ್ಟಿರುವಂಥ ಮುಖ್ಯಮಂತ್ರಿಗಳ ಈ ರೀತಿಯಾಗಿ ನಡೆಸಿರುವಂಥ ಒಂದು ಹೋರಾಟದ ಶಾಂತಿಯುತವಾಗಿ ನಡೆಯುವಂಥ ಹೋರಾಟಕ್ಕೆ ತಾವೇ ಸ್ವತಃ ಕುಮ್ಮಕ್ಕನ್ನು ನೀಡಿ ಪೊಲೀಸರ ಮುಖಾಂತರವಾಗಿ ನಮ್ಮ ಹೋರಾಟಕ್ಕೆ ದಾರಿ ತಪ್ಪಿಸುವಂಥ ಕಾರ್ಯವನ್ನು ಸರ್ಕಾರ ಮಾಡ್ತಾ ಇದೆ. ಅಲ್ಲಿ ಬಂದಿರುವಂಥ 3 ಜನ ಮಂತ್ರಿಗಳು, ಶ್ರೀ ಮಹಾದೇವ ಅವರಿದ್ದರು ಹಾಗೂ ಸುಧಾಕರ್ ಅವರಿದ್ದರು ಮತ್ತು ವೆಂಕಟೇಶ್, ಈ 3 ಜನ ಮಂತ್ರಿಗಳು ಅಲ್ಲಿ ವೇದಿಕೆ ಹತ್ರ ಬಂದಂಥ ಸಂದರ್ಭದಲ್ಲಿ
ಅವರು ಯಾವುದೇ ರೀತಿಯ ಆಶ್ವಾಸನೆಯನ್ನು ಕೊಡಲಿಲ್ಲ. ಅವರು ನೀಡಿರುವಂಥದ್ದು ಏನಂದರೆ, ನಿಮ್ಮ ಹೋರಾಟದ ಬಗ್ಗೆ ನಾವು ಮುಖ್ಯಮಂತ್ರಿಗೆ ತಿಳಿಸ್ತೇವೆ, ತಿಳಿಸಿದ ನಂತರ ನಾವು ಮುಖ್ಯಮಂತ್ರಿಗಳಿಗೆ ಕ್ರಮ ಕೈಗೊಳ್ಳಲಿಕ್ಕೆ ತಿಳಿಸ್ತೇವೆ ಅನ್ನುವಂಥದ್ದನ್ನು ಮಾಡಿದರು ಹೊರತು ನಿಮ್ಮ ಹೋರಾಟಕ್ಕೆ ಬೆಂಬಲ ಇದೆ, ಇಷ್ಟು ವರ್ಷಗಳಿಂದ ನಡೆದುಕೊಂಡು ಬಂದಂಥ ಹೋರಾಟಕ್ಕೆ ನಾವು ಮುಖ್ಯಮಂತ್ರಿಗಳಿಗೆ ತಿಳಿಸಿ ನಿಮಗೆ ಮೀಸಲಾತಿ ಸಿಗೋ ಹಾಗೆ ಮಾಡ್ತೇವೆ ಅನ್ನುವಂಥ ಆಶ್ವಾಸನೆಯನ್ನು, ಭರವಸೆಯನ್ನು ನೀಡದೇ ಇರುವುದಕ್ಕೆ ಅಲ್ಲಿ ಸೇರಿರುವಂಥ ಜನರು ತಮ್ಮ ಪ್ರತಿಭಟನೆಯನ್ನು ಮಾಡಿ ಮುಖ್ಯಮಂತ್ರಿಗಳಿಗೆ ನಮಗೆ ಆಗಿರುವಂಥ ಅನ್ಯಾಯವನ್ನು ತಿಳಿಸಬೇಕು ಅನ್ನುವಂಥ ಹೊರಟಿರುವಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ಅಲ್ಲಿರುವಂಥ ಎಲ್ಲ ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರು ಕೂಡಲೇ ರೈತರ ಮೇಲೆ ಲಾಠಿ ಪ್ರಹಾರವನ್ನು ಮಾಡಿದ್ದಾರೆ. ಈ ಲಾಠಿ ಪ್ರಹಾರದಲ್ಲಿ ಸಾಕಷ್ಟು ಜನ ವಕೀಲರಿದ್ದರು, ಮಹಿಳೆಯರಿದ್ದರು ಮತ್ತು ರೈತರು ಕೂಡ ಇದ್ದರು. ಆ ನಡೆದಿರುವಂಥ ಘಟನೆಯನ್ನು ಖಂಡಿಸಿ ಈಗಾಗಲೇ ಕೆಲವೊಂದಿಷ್ಟು ರೈತರ ಮೇಲೆ, ವಕೀಲರ ಮೇಲೆ ದಾಖಲಾಗಿರುವ ಪ್ರಕರಣಗಳನ್ನು ಕೈ ಬಿಡಬೇಕು. ಕೈಬಿಟ್ಟು ಸರ್ಕಾರಕ್ಕೆ ನಮ್ಮ ಹಕ್ಕೊತ್ತಾಯ ಏನಿದೆ ಅಂದರೆ, ಈಗಾಗಲೇ ಹಿಂದೆ ಮಾಡಿರುವಂಥ ಸರ್ಕಾರದ 2Dಯನ್ನು ಕೊಡಬೇಕು ಅಥವಾ 2Aಯನ್ನು ಕೊಡಬೇಕು, ಇಲ್ಲದೇ ಇದ್ದರೆ ಕೊಡದೇ ಆಗಲ್ಲ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟರೂ ಕೂಡ ಮುಂದಿನ ಹೋರಾಟದವನ್ನು ಏನು ಕೈಗೊಳ್ಳಬೇಕನ್ನುವಂಥ ನಿರ್ಣಯವನ್ನು ಕೈಗೊಳ್ತೀನಿ ಅಂತೇಳಿ ಈಗಾಗಲೇ ರಾಜಕೀಯ ಮುಖಂಡರು ಮತ್ತು ಸಮಾಜದ ಮುಖಂಡರು ಕೈಗೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಏನು ಹಲ್ಲೆಗೊಳಗಾಗಿರುವಂಥ ಜನರಿಗೆ, ರೈತ ಮುಖಂಡರಿಗೆ ಮತ್ತು ವಕೀಲರಿಗೆ ಅವರ ಮೇಲೆ ಹಾಕಿರುವಂಥ ಪ್ರಕರಣಗಳನ್ನು ಹಿಂಪಡಿಬೇಕು. ಈ ರೀತಿ ನಡೆಸಿರುವಂಥ ಸರ್ಕಾರ ಈ ರೀತಿ ಕ್ರಮಗಳನ್ನು ಕೈ ಬಿಡಬೇಕು. ಶಾಂತಿಯುತವಾಗಿ ಹೋರಾಟವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಹೀಗೆ ರಾಜ್ಯಪಾಲರಿಗೆ ಒಂದು ಮನವಿ ಮತ್ತು ಕೇಂದ್ರದ ಗೃಹ ಮಂತ್ರಿಗಳಲ್ಲಿ ಒಂದು ಮನವಿ ಏನಂದರೆ, ಲಿಂಗಾಯತ್ ಪಂಚಮಸಾಲಿ ವಕೀಲರ ಪರಿಷತ್ನಿಂದ ಈ ರೀತಿಯಾಗಿ ನಡೆದಿರುವಂಥ ಘಟನೆಗೆ ಮಧ್ಯಪ್ರವೇಶಿಸಿ ಸರ್ಕಾರದ ಮೇಲೆ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕು ಹಾಗೂ ನ್ಯಾಯಾಂಗ ತನಿಖೆಯನ್ನು ಸಿದ್ಧಪಡಿಸಬೇಕಂತೇಳಿ ಈ ಮೂಲಕ ತಮ್ಮೆಲ್ಲರ ಮೂಲಕ ಆಗ್ರಹಿಸ್ತೇನೆ. ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲು ಬಂದ ಸೇರಿದ ಎಲ್ಲ ವಕೀಲ ಮಿತ್ರರೇ ಹಾಗೂ ಮಾಧ್ಯಮದವರೇ, ಎಲ್ಲರಿಗೂ ಮುಂಜಾನೆಯ ನಮಸ್ಕಾರಗಳು. ಈಗ ನಾವು ಇಲ್ಲಿ ಸೇರಿರುವ ವಿಷಯ ಎಲ್ಲರಿಗೂ ತಿಳಿದ ಹಾಗೆ, ಮೊನ್ನೆ ನಡೆದ ಬೆಳಗಾವಿಯ 2A ಪಂಚಮಸಾಲಿ ಸಮಾವೇಶದ ಅಲ್ಲಿ ನಡೆದ ಗದ್ದಲ ಹಾಗೂ ಅಮಾಯಕ ರೈತರು, ವಕೀಲರು, ಯುವಕರು ಮತ್ತು ಬಾಲವೃದ್ಧರು ಇವರೆಲ್ಲರನ್ನು ಸರ್ಕಾರವು ಲಾಠಿ ಚಾರ್ಜ್ ಮಾಡಿ ನಾವು ಎಲ್ಲರೂ ಅಖಿಲ ಭಾರತ ಪಂಚಮಸಾಲಿ ವೇದಿಕೆ ನಾವೆಲ್ಲರೂ ಅದನ್ನು ಖಂಡಿಸ್ತೇವೆ ಹಾಗೂ ಸರ್ಕಾರವನ್ನು ವಿಸರ್ಜನೆ ಮಾಡಬೇಕು ಹಾಗೂ ನಮಗೆಲ್ಲ ರೈತರ ಮೇಲೆ ಆಮೇಲೆ ವಕೀಲರ ಮೇಲೆ ಹಾಕಿದ ಮೊಕದ್ದಮೆಗಳನ್ನು ವಾಪಸ್ ಪಡೆಯಲು ಈ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಆ ಮೂಲಕ ರಾಜ್ಯಪಾಲರಿಗೆ ನಾವು ಮನವಿ ಮಾಡ್ತೇವೆ, ಈ ಸರ್ಕಾರವನ್ನು ಸಸ್ಪೆಂಡ್ ಮಾಡಬೇಕು. ಇವತ್ತು ದಿವಸ ನಾವು ಲಿಂಗಾಯತ ಪಂಚಮಸಾಲಿ ವಕೀಲರ ವೇದಿಕೆ ವಿಜಯಪುರ ವತಿಯಿಂದ ಮಾನ್ಯ ರಾಜ್ಯಪಾಲರು, ಕರ್ನಾಟಕ ಸರ್ಕಾರ, ರಾಜಭವನ ಬೆಂಗಳೂರಿವರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಮೂಲಕ ಆಧಾರಪೂರ್ವಕವಾಗಿ ಮನವಿಯನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ಧನ್ಯವಾದ.